ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಪುಟ್ಟಸ್ವಾಮಿ ಅವರೇ, ಈಗ ಎಲ್ಲರೂ ಸೇರಿಕೊಂಡು ಬಿಜೆಪಿ ಪಕ್ಷವನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನೀವು? ಬಿಜೆಪಿ ಪಕ್ಷವನ್ನು ಏನು ಮಾಡಬೇಕು ಅಂದರೆ, ಬಿಜೆಪಿ ಪಕ್ಷ ಸದೃಢವಾಗಿರಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಯಾವಾಗ ಕೊಡೋದು? 4 ವರ್ಷ ಮುಗಿದೋಯ್ತು, ಯಾವಾಗ ಕೊಡ್ತೀರಿ ಆಡಳಿತ? 3.5 ವರ್ಷದಲ್ಲಿ ಯಾವಾಗ ಕೊಡ್ತಕ್ಕಂಥದ್ದು ಅನ್ನೋದನ್ನ ಬೆಂಗಳೂರಿನಲ್ಲಿ ಮಾತನಾಡೋದಕ್ಕೆ ಬದಲಾಗಿ ಆ ಜನಗಳಿದ್ದಾರೆ ಹಳ್ಳಿಗಳಲ್ಲಿ, ಜನಗಳ ಹತ್ರ ಹೋದ್ರೆ ಉತ್ತರವನ್ನು ಹೇಳ್ತಾರೆ. 3.5 ವರ್ಷದಲ್ಲಿ ಯಡಿಯೂರಪ್ಪನವರ ಕಾರ್ಯಕ್ರಮಗಳು ಯಾವ ರೀತಿ ಜನಗಳಿಗೆ ಮುಟ್ಟಿದೆ, ಜನಗಳು ಇವತ್ತಿನ ದಿವಸ ಯಾರು ಪರವಾಗಿದ್ದಾರೆ ಅನ್ನೋದನ್ನ ಉದಾಹರಣೆ ಕೊಡ್ಲಾ? ಹೇಳಿ. ಬಯಲುಸೀಮೆ, ಕರಾವಳಿ, ಮಲೆನಾಡು ಎಲ್ಲಾ ಸೇರ್ಕೊಂಡಿರೋ ಮಿಕ್ಸರ್ ಕರ್ನಾಟಕ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆ ಉತ್ತರವನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ತಾನೆ? ಇನ್ನೂ ಕೊಡ್ಬೇಕಾ? ಆದ್ರೆ ಹಿಂದೆ ನಡೆದಂತ ಎಲ್ಲಾ ಬೈ ಎಲೆಕ್ಷನ್ಸ್ ಜನಗಳು ಉತ್ತರ ನೋಡಿ. ಹಿಂದೆ ಹೋಗ್ಬೇಡಿ ನೀವು. ನೋಡಿ, ಯಾವ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ ಆ ಅಸ್ತಿತ್ವದಾಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೆಲ್ಲವೂ ಕೂಡ ಸರ್ಕಾರನೇ ಗೆದ್ಕೊಂಡ್ ಬಂದಿದೆ. ಕರ್ನಾಟಕದಲ್ಲಿ ಇತಿಹಾಸ ನಿಮಗೂ ಗೊತ್ತಿದೆ. ರಾಜಕೀಯ ಇತಿಹಾಸಗಳಲ್ಲಿ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಹಿಪೋಕ್ರಸಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, 3.5 ವರ್ಷಗಳ ಕಾಲ ಯಡಿಯೂರಪ್ಪನವರು ಈ ರಾಜ್ಯದ ಆಡಳಿತವನ್ನು ನಡೆಸಿದ್ದಂಥವ್ರು. ಪಾಪ ಇವರು ನಮ್ಮ ಈ ಪ್ರಸ್ತುತ ಮುಖ್ಯಮಂತ್ರಿಗಳು ಕೇವಲ 6 ತಿಂಗಳಾಗಿತ್ತು. 3.5 ವರ್ಷ ನಡೆದಂಥ ಅಧಿಕಾರವನ್ನು ನಡೆಸಿ ಜನಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳನ್ನ ಬರದಾಗೆ ಸ್ವಲ್ಪ ಹರಡಲಾಯಿತು. ನೋಡಿ, ಕಾರ್ಯಕ್ರಮ ಬರದಾಗ ಅವ್ರಿಗೆ ತೊಂದರೆ ಆಯಿತು. ಬರಬಾರದು ಅನ್ನೋ ಥರ ಒಂದು ಅವ್ರ ಮೇಲೆ ಅಪಾದನೆಗಳನ್ನು ನಮ್ಮ ಪಕ್ಷದಿಂದಲೇ ಬಂತು. ಆ ಅಪಾದನೆಗಳು ಬಂದ ಮೇಲೆ ಯಡಿಯೂರಪ್ಪನವರು ನನ್ನ ಮೇಲೆ ಅಪಾದನೆ ಇರೋದ್ರಿಂದ ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು. ನಿಮ್ಮ ಅಭಿಪ್ರಾಯ ಯಡಿಯೂರಪ್ಪ ಹೋಗೋದಕ್ಕೆ ಸೋತಿದ್ದು ಅಂತ? ಅಲ್ಲ, ನಾನು ಹೇಳೋದಲ್ಲ, ಅದನ್ನು ನೀವು ಯಾವ ರೀತಿ ಅನಲೈಸ್ ಮಾಡ್ತಿರೋ ಗೊತ್ತಿಲ್ಲ. ನಾವು ಅನಲೈಸ್ ಮಾಡ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಸೋಲ್ಬೇಕಾದ್ರೆ ಅವರ ಕಾರಣ ಅಂತಲ್ಲ, ಗೆಲ್ಲಬೇಕಾದ್ರೆ ಅವ್ರ ಕಾರಣ ಅಂತಲ್ಲ. ಆದರೆ ಒಗ್ಗಟ್ಟಿನ ಮಂತ್ರ ಅಥವಾ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಅಲ್ಲಿಗೆ ಹೋಗ್ತಕ್ಕಂಥದ್ದಕ್ಕೆ ಆಗಲಿಲ್ಲ. ಪರ್ಟಿಕ್ಯುಲರ್ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ ನಿಮಗೊಂದು ಏನಾದರೂ ಹುದ್ದೆ ಕೊಡಬೇಕು ಅಂತ ಕರ್ಕೊಂಡ್ಬಂದಿದ್ದು ಬಿಟ್ಟರೆ, ಪುಟ್ಟಸ್ವಾಮಿ ಅವರಿಂದ ಈ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಆಗುವ ಅಗತ್ಯನೂ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಹುದ್ದೆ ಕೊಟ್ಟು ಕೂರಿಸಿದ್ದಾರೆ. ನೀವು ಒಂದು ಮಾತು ಹೇಳಿದ್ರಿ, ಒಂದು ಸಮುದಾಯ ಅಂತ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಸಮುದಾಯದ ಬಗ್ಗೆ ಒಂದು ಗಟ್ಟಿಯ ಲೀಡರ್ ಇರ್ತಕ್ಕಂಥದ್ದೇ ಇವತ್ತು ರಾಜಕೀಯಕ್ಕೆ. ಒಂದು ಪಕ್ಷಕ್ಕೆ ನಾಯಕತ್ವ ಬೇಕು, ಒಂದು ವರ್ಗಕ್ಕೆ ನಾಯಕತ್ವ ಇರಬೇಕು. ಆಗಲೇ ಆ ಜನಕ್ಕೆ ನಂಬಿಕೆ ಬರ್ತಕ್ಕಂಥದ್ದು ನಮ್ಮವನೊಬ್ಬ ನಾಯಕ ಇದ್ದಾನೆ ಅಂತಕ್ಕಂಥದ್ದನ್ನು ಸಾಬೀತಾಗ್ತಕ್ಕಂಥ. ಹೇಳ್ತೀನಿ, ಒಂದು ಪಕ್ಷಕ್ಕೆ ಒಬ್ಬ ನಾಯಕ ಇದ್ದಾಗಲೇ ಆ ಪಕ್ಷ ಗೆಲ್ಲಬೇಕಾಗಿದ್ರೆ, ಇವತ್ತು ಪಕ್ಷ ನಾಯಕ ಇಲ್ಲದೇನೆ ಪಕ್ಷನೇ ಪಕ್ಷನೂ ಬೇಕು. ಆದರೆ ಪಕ್ಷಕ್ಕೆ ಮುನ್ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ, ಲೀಡರ್ಶಿಪ್ ಇರ್ತಕ್ಕಂಥ, ಜನತೆಗೆ ಗೊತ್ತಿರ್ತಕ್ಕಂಥ ನಾಯಕನೂ ಬೇಕು. ಸರಿ, ನೀವು ಯಡಿಯೂರಪ್ಪನ ಜೊತೆನೇ ಇರ್ತೀರೋ ಅಥವಾ ಏನಾದ್ರು ಪಾಳಿ ಬದಲಾಯಿಸ್ತೀರೋ? ನೀವು ನನ್ನ ಜೀವನದಲ್ಲಿ ನಂಬಿಕೆಗೆ ಮಾತ್ರ ನಾನು ಬದುಕಿದ್ದೇನೆ. ಸರಿ, ಅಲ್ಲ ಹೇಳ್ತೀನಿ, ನಂಬಿಕೆ ಕಾಯಕವೇ ಕೈಲಾಸ. ರೈಟ್. ಎರಡನೇ ನಂಬಿರೋದು, ನನ್ನ ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದು, ನಂಬದಂಥವ್ರಿಗೆ ನಂಬಿಕಸ್ಥನಾಗಿರ್ತಕ್ಕಂಥದ್ದೇ ಹೊರತು ಮೋಸ. ಅದನ್ನ ರಾಜ್ಯದ ಜನ ನೋಡಿದ್ದಾರೆ. ನಿಮ್ಮ ನೆಕ್ಸ್ಟ್ ಏನು? ಬಿಜೆಪಿ ಪಕ್ಷದಲ್ಲೇ ಇರ್ತೀರೋ, ಮುಂದೆ ಹೋಗ್ತಿರೋ? ನಾನು ನಮ್ಮ ನಾಯಕರು ಎಲ್ಲ ಬಿಜೆಪಿನಲ್ಲಿ ಇದ್ದೇವೆ. ಈಗ ನಮ್ಮ ನಾಯಕರು ಇದ್ದಾರೆ, ನಮ್ಮ ನಾಯಕರ ಜೊತೆ ನಾನು ಇದ್ದೇನೆ, ಬಿಜೆಪಿ ಪಕ್ಷದಲ್ಲೇ ಇದ್ದೇನೆ. ಎಲ್ಲಿದ್ದೀರಿ ನೀವು? ಬಿಜೆಪಿ ಪಕ್ಷದಿಂದ ಅಮಾನತ್ ಆಗ್ಬಿಟ್ಟಿದ್ದೀರಿ. ಅಮಾನತ್ ಅಂದ್ರೆ ಅದು ಡಿಸ್ಮಿಸ್ಸಾ? ನಾನು ಕೇಳ್ತೀನಿ, ಅಗತ್ಯ ಇಲ್ಲ ಅಂತ. ನಾನು ಅಗತ್ಯ ಇಲ್ಲ ಅಂತ ಅವ್ರು ಹೇಳಿಲ್ಲ. ನಾನು ಅವರು ಕೊಟ್ಟಿರ್ತಕ್ಕಂಥ ಪತ್ರ ನನಗೆ ಬಂದಿಲ್ಲ. ಆ ಪತ್ರಕ್ಕೆ ನಾನು ಸಮಂಜಸವಾದ ಉತ್ತರವನ್ನು ನಾನು ಕೊಡ್ತೇನೆ. ಕೊಟ್ಟ ಮೇಲೆ ಈಶ್ವರಪ್ಪನವರು ಅವರು ತೀರ್ಮಾನ ಮಾಡಬೇಕು. ಪಕ್ಷ ನೀವು ಯಡಿಯೂರಪ್ಪನವರ ರಾಜಕೀಯ ಚದುರಂಗ ದಾಟದ ಒಂದು ದಾಳ ನೀವು ಅಷ್ಟೇ. ಹೇಗೆ ನಿಮ್ಮನ್ನು ಅವ್ರು ಹೇಗೆ ಉಪಯೋಗಿಸ್ಕೊಂಡ್ರು, ನೀವು ಹೇಗೆ ವರ್ತಿಸ್ತಾ ಇದ್ದೀರಿ? ಸಾರಿ ಹೇಳಿದೆ, ಯಡಿಯೂರಪ್ಪನವ್ರಿಗೆ ಹಲವಾರು ವಿಚಾರಗಳನ್ನು ಅವರೇ ಹೇಳಬೇಕು. ನಾನು ಕೈಲಾದಷ್ಟು ಸಲಹೆಗಳನ್ನು, ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದೇನೆ. ಮತ್ತು ಪಕ್ಷಕ್ಕೆ ಮುಜುಗರ ಬರದ ರೀತಿಯಲ್ಲಿ, ಸರ್ಕಾರಕ್ಕೆ ಮುಜುಗರ ಬರದ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ಇದೊಂದು ನಾಮಪತ್ರದ ವಿಚಾರ ಅಲ್ಲೇ ಹೇಳಿದ್ದೇನೆ. ಬೇರೆ ಯಾವುದಾದ್ರು ಒಂದು ವಿಚಾರದಲ್ಲಿ ನನ್ನ ಮೇಲೆ ಒಂದು ಅಪಾದನೆಗಳಾಗಲಿ, ನನ್ನ ಪೀರಿಯಡ್ನಲ್ಲಿ 2 ವರ್ಷದಲ್ಲ 40 ವರ್ಷದಿಂದ ಅಪಾದನೆಗಳಾಗಲಿ, ಅಥವಾ ಒಂದು ಕೆಟ್ಟ ಪಕ್ಷ ಕೆಟ್ಟ ಕೊನೆದಾಗ ಹೇಳಿ ಪುಟ್ಟಸ್ವಾಮಿ ಅವರೇ, ಇಡೀ ಬಿಜೆಪಿ ಪಕ್ಷದಲ್ಲಿರೋ ನಿಮ್ಮನ್ನು ಒಪ್ಕೊಂಡಿದ್ದಾರಾ? ಖಂಡಿತ ಒಪ್ಕೊಂಡಿದ್ದಾರೆ. ಎಲ್ಲಿ ಒಪ್ಕೊಂಡಿದ್ದಾರೆ ಪುಟ್ಟಸ್ವಾಮಿ ಅವರೇ? ನನಗೆ ಅಲ್ಲಲ್ಲ, ಈಗ ಯಾರೋ ಬೇರೆಯವರು ಹೇಳ್ಬೋದು ನಿಮ್ಮ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ. ನೀವು ಹೇಳ್ತೀರಿ ನಾವು ಪಕ್ಷದಲ್ಲಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಅದು ಮಾಡ್ತೀನಿ. ಯಾರು ನಿಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ? ಯಾರು ಮಾತಾಡೋರು ಸಿಕ್ಕಿದ್ರೆ ನನಗೆ ಸರಿಯಾದಂತ ಉತ್ತರವನ್ನ ಅವ್ರಿಗೆ ಹೇಳ್ತೀನಿ. ಮಾಜಿ ಮುಖ್ಯಮಂತ್ರಿಗಳ ಮಾಜಿ ರಾಜಕೀಯ ಸಲಹೆಗಾರರು ಯಡಿಯೂರಪ್ಪನವ್ರಿಗೆ ಈಗ ಒಂದು ಸಲಹೆ ಕೊಡಿ ಅಂದ್ರೆ ಏನು ಕೊಡ್ತೀರಿ?
ಅದು ನನಗೆ ಅವ್ರಿಗೆ ಬಿಟ್ಟದ್ದು. ಏನು ಸಲಹೆ ಕೊಡಬೇಕು ಅಂತಕ್ಕಂಥದ್ದನ್ನು, ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅಂತ ಅದನ್ನು ಅಲ್ಲಿ ಹೇಳ್ತೀನಿ ಹೊರತು ಇಲ್ಲಿ ಸ್ಟುಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಅವರ. ಸೀಮಿತ ಅವಧಿಯಲ್ಲಿ ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ. ನಿಮ್ಗೆ ಒಳ್ಳೆಯದಾಗಲಿ. ನಾನು ಸಹ ಸುವರ್ಣ ಟಿ ವಿಯವರಿಗೆ, ತಮಗೆ ಸತ್ಯ ವಿಚಾರಗಳನ್ನು ಜನತೆಗೆ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನನ್ನ ಕೃತಜ್ಞತೆಗಳು. ತಮಗೂ ಸಹ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.